ಹಾಯ್ ಗೈಸ್, ಇದೇ ನನ್ನ ಮಿನಿ ಬ್ಲಾಗು. ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಇದು. ಇವಾಗ ಅಕ್ಕದು ಡೆಲಿವರಿ ಟೈಮ್ ಅಂದ್ಬಿಟ್ಟು ಮನೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಇವರೇ ನಮ್ಮಮ್ಮ, ನಮ್ಮ ಚಿಕ್ಕಕ್ಕ ರೂಮಲ್ಲಿ ಅವರೇ. ಬರ್ರಿ ಇವಾಗ ಅವ್ರನ್ನ ತೋರಿಸ್ತೀನಿ. ಇವರೇ ನಮ್ಮ ಚಿಕ್ಕಕ್ಕ. ನಾನು ಫಸ್ಟ್ ಬ್ಲಾಗ್, ನನ್ನ ಬಾಮ ಇದ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಅಮ್ಮ ಬೇರೆ ಕೆಲಸ ಮಾಡ್ತಾ ಇರೋದ್ರಿಂದ ಇದು ಏನೋ ಅಡುಗೆ ನೋಡ್ರಿ ಅಂತ ಹೇಳೋರೆ. ಅದಕ್ಕೆ ಬರ್ರಿ ಇದು ನೋಡಿಕೊಂಡು ಹೋಗೋಣ. ಇದೊಂದು ರೌಂಡ್ ತಿರುಗಿಸ್ಬಿಟ್ಟು ಅಲ್ಲಿ ಹೋಗೋಣ. ಆ ಕೆಲಸ ಮುಗಿಸಿದೆ. ನಾನು ನೆಕ್ಸ್ಟ್ ಟಾಸ್ಕ್ ಬಂದಿದೆ, ನನ್ನ ಸೊಸೆನ ರೆಡಿ ಮಾಡೋದು. ಇವಾಗ ಇವಳನ್ನ ರೆಡಿ ಮಾಡ್ತಾಯಿದ್ದೀನಿ. ನಾನು ರೆಡಿ ಮಾಡೋದೇ ದೊಡ್ಡ ತಲೆನೋವು. ಇವಾಗ ಇವಳು ರೆಡಿಯಾಗಾಯಿತು. ನಮ್ಮ ಬಾಮ ಕೂಡ ರೆಡಿಯಾಗಾಯಿತು. ಇನ್ನು ನನ್ನ ಫ್ರೆಂಡ್ ಬರಬೇಕು. ಅವ್ನು ಬಂದಿದ್ದೇ ಸಿಗೋಣ. ಓಕೆ ಗಾಯ್ಸ್. A few moments later. ಆಯಲ್ ಮಚ್ಚ, ಫಸ್ಟ್ ಫ್ಲಾಗ್. ಅಣ್ಣ ಬಂದ ದೇವ್ರ ಮಗನ ಅದಿ. ಮನೆಗೆ ಎಲ್ಲ ಕೆಲಸನೂ ಆಯಿತು ಗಾಯ್ಸ್. ಇವಾಗ ಲಗೇಜ್ ಕೂಡ ಪ್ಯಾಕ್ ಆಗಿದೆ. ಕಮ್ ಆನ್, ಲೆಟ್ಸ್ ಗೋ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇಲ್ಲೇ ನಮ್ಮ ಆಟೋ ಇದೆ. ಆಟೋನ ತೋರಿಸ್ಕೊಂಬರ್ರಿ. ಅದೇ ಆಟೋಗೆ ಎಲ್ಲ ಫಿಲ್ ಮಾಡೋದು. ಇದೇ ನಮ್ಮ ಆಟೋಗೆಲ್ಲ ಇವಾಗ ಲಗೇಜ್ ಇಟ್ಬಿಟ್ಟು ಸೀದಾ ನಾವು ಹೋಗೋದು ಹಾಸ್ಪಿಟ್ಲ್ ಹತ್ರಕ್ಕೆ. ಇಶಿಕಾ, ಇಶಿಕಾ, ತಮ್ಮ ಬೇಕಾ ತಮ್ಮಿ ಬೇಕಾ? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಹೇಳೆ, ತಮ್ಮನ ತಂಗಿನ? ಹಾಯನ್ ಮಗನ. ಸರಿ, ರೈಟ್. ಇಲ್ಲಿ ನೋಡ್ರಿ ಗೈಸ್, ನನ್ನ ಫ್ರೆಂಡ್ ಅವಳನ್ನ ಹೆಂಗೆ ಆಟ ಆಡಿಸ್ತಾವನೆ ಅಂದ್ಬಿಟ್ಟು. ಅಯ್ಯೋ ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಇಲ್ಲಿ ನೋಡ್ರಿ, ಇವರೇ ನಮ್ಮಪ್ಪ. ಇವ್ರನ್ನ ಮಕ ರಿವ್ಯೂ ಮಾಡಿ ಅಂದ್ರೆ ಇವ್ರು ಏನಂತಾರೆ ಅಂದ್ಬಿಟ್ಟು ನೀವೇ ಕೇಳಿಸ್ಕೊಳ್ರಿ. ಫಸ್ಟ್ ಬ್ಲಾಗ್ ಅಪ್ಪ, ಎಂಕರೇಜ್ಮೆಂಟ್ ಅನ್ನೋದೆಲ್ಲ ಇರ್ತದಪ್ಪ. ಫೋಟೋ ಕಾದು ವಿಡಿಯೋ ಇದೆ. ಬರ್ರಿ ನಾವು ಹೋಗೋಣ. ಮತ್ತೆ ಓಡಿಸ್ಲಾ ಚಿಕ್ಕಬ್ಬ ಓಡಿಸಿನ ಅಂತೇಳಿದ್ದು. ಈ ಪ್ರಪಂಚದಲ್ಲಿ ಎಷ್ಟೇ ಬಂಗಾರ ಇದ್ರೇನು ನನ್ಗೆ ಈ ಬಂಗಾರ ಅಂದ್ರೇನೆ ಇಷ್ಟ. ನೀನು ಪೋಲಿನಪ್ಪ, ನೀನು ಪೋಲಿ ನೀನು. A few moments later. ಗೈಸ್, ಫೈನಲಿ ಹಾಸ್ಪಿಟ್ಲ್ ಹತ್ರ ಬಂದಾಯಿತು. ಬರ್ರಿ ಗಾಡೀಲಿ ಪಾರ್ಕ್ ಮಾಡಿಬಿಟ್ಟು ಇನ್ನು ಹೋಗೋಣ. ಹಿಂದಿ ಭಯ್ಯ, ನಿನ್ನ ಎಕ್ಸ್ಪೀರಿಯನ್ಸ್ ಇಲ್ಲ ಮತ್ತೆ ಗಾಡಿ ಓಡಿಸಿದ್ದಕ್ಕೆ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. One eternity later. ಅಕ್ಕನೇನೋ ಒಳಗಡೆ ಕರ್ಕೊಂಡೋಗಿದ್ದಾರೆ. ಇವಾಗ ಪಾಪಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ನಾವೆಲ್ಲರೂ. ನಮ್ಮ ಭಾವ ಅಂತೂ ನೋಡ್ರಿ ಅಲ್ಲಿ ಹೆಂಗೆ ರೆಡಿಯಾಗಿ ನಿಂತವ್ರೆ ಅಂದ್ಬಿಟ್ಟು. ನನ್ನ ಸೊಸೆ ಅಂತ ಇದ್ದಿದ್ದಕ್ಕೆ ಕ್ರೇಜಿ. ಅವಳು ಒಳಗಡೆ ಹೋಗ್ಬೇಕು ಅಂದ್ಬಿಟ್ಟು ಆ ಥರ ಬೀಳ್ತಾವಳೆ. ಈ ಥರ ನಾನು ಎತ್ಕೊಂಡಿರೋದು ಸೆಕೆಂಡ್ ಟೈಮು. ಯಾರು ಈ ಥರ ಫೀಲ್ ಮಾಡೋರೆ ಕಾಮೆಂಟ್ ಮಾಡಿ.